ನಾನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ನೋಡೋವರೆಗೂ ನನಗೆ ಗೊತ್ತಿರಲಿಲ್ಲ ನೀರು ದೋಸೆ ಅನ್ನೋದು ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಈ ಸಲ ಮಾಡೇ ಬಿಡೋಣ ಅಂತ ಸಂಡೇಗೆ ಫಿಕ್ಸ್ ಆಗಿದ್ದೆ. 4 ಅವರ್ಸ್ ಮುಂಚೆನೇ ಅಕ್ಕಿ ನೆನೆಸ್ಬೋದು, ಇಲ್ಲ ಬೆಳಿಗ್ಗೆ ಟಿಫನ್ ಬೇಕಾದ್ರೆ ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡ್ಕೊಬೋದು. ಈ ಥರ ನೆನೆಸಿರೋದನ್ನ ಮಿಕ್ಸಿಗೆ ಹಾಕ್ಕೊಬೇಕು. ಇದು ಪ್ರಾಸೆಸ್ ಏನು ನಂಗೆ ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ, ಈಸಿಯಾಗೆ ಅನ್ನಿಸ್ತು. ಸ್ವಲ್ಪ ನೀರಾಗಿರಬೇಕು. ಇದು ಯಾರಿಗೆ ಸೂಟ್ ಆಗುತ್ತೆ ಜಾಸ್ತಿ ಅಂತ ಹೇಳಿದ್ರೆ ಈ ಸಾಫ್ಟ್ ದೋಸೆ ತಿಂತಾರಲ್ವ ಅವರು ತುಂಬ ಸೂಟ್ ಆಗುತ್ತೆ. ಆಮೇಲೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಈ ಥರ ನೀರಾಗಿರ್ಬೇಕು, ತುಂಬ ನೀರಾಗಿರ್ಬೇಕು. ಅದಕ್ಕೆ ಕಾಂಬಿನೇಷನ್ ಚಿಕನ್ ಗ್ರೇವಿ ಮಾತ್ರ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಇಲ್ಲಿ ನಾನು ತವಾ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಹಿಟ್ಟು ಹಾಕ್ಬೇಕು. ನೋಡಿ ಈ ಥರ ಹಾಕ್ಬಾರ್ದು, ಈ ಥರ ಹಾಕಿದ್ರೆ ಅದು ಈ ಥರ ಆಗೋಗುತ್ತೆ ದೋಸೆ. ಇನ್ನೂ ಸ್ವಲ್ಪ ಮೇಲೆಯಿಂದ ಹಾಕ್ಬೇಕಂತೆ. ನಾನು ಫಸ್ಟ್ ಟೈಮ್ ಅಲ್ವಾ ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ದಿರ ಆ ಥರ ಆಗಿದೆ. ನೋಡಿ ಫಸ್ಟ್ ದೋಸೆನೇ ಫ್ಲಾಪ್ ಆಯಿತು. ಇದು ಸೆಕೆಂಡ್ ದೋಸೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಈ ಥರ ತೆಗಿತಾ ಇದ್ರೆ ಈ ಥರ ಸಾಫ್ಟಾಗಿ ಬಂತು. ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ನನ್ನ ಹೆಂಚು ಪ್ರಾಬ್ಲಮ್ಮು. ಈ ಹೆಂಚಲ್ಲಿ ಮಾಡಿದ್ಮೇಲೆ ಅಷ್ಟೊಂದು ನನಗೆ ಕ್ರಿಸ್ಪಿಯಾಗಿ ಬಂದಿಲ್ಲ ಹೇಳ್ಬೇಕಂದ್ರೆ. ಮತ್ತು ಇನ್ನೊಂದು ಪೆಂಚ್ ಇತ್ತು ನನ್ನ ಹತ್ರ ತವಾ, ಅದ್ರಲ್ಲಿ ಟ್ರೈ ಮಾಡಿದಾಗ ಚೆನ್ನಾಗಿ ಬಂದಿತ್ತು ನನಗೆ ದೋಸೆ. ಇಲ್ಲಿ ನಾನು ಎಕ್ಸೈಟ್ಮೆಂಟಲ್ಲಿ ಹೆಂಗಿರುತ್ತೆ ಏನು ಅಂತ, ಸಾಫ್ಟಾಗಿರುತ್ತೆ ಅಂತ ಮಾತ್ರ ಗೊತ್ತು, ಟೇಸ್ಟ್ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಅಂದ್ಕೊಂಡೆ. ಇಲ್ಲಿ ನಾನು 3 ದೋಸೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನೀರು ದೋಸೆ ಅಲ್ವಾ, ಸ್ವಲ್ಪ ಜಾಸ್ತಿ ಇರಬೇಕು. 1-2 ತಿಂದು ಹೊಟ್ಟೆ ತುಂಬಲ್ಲ ಅದು. ಒಂದು ಮ್ಯಾಕ್ಸಿಮಮ್ ಅಂದರೆ 4-5 ತಿಂದ್ರೇ ಹೊಟ್ಟೆ ತುಂಬುತ್ತೆ, 2 ದೋಸೆ ತಿನ್ನೋರ್ಗೆ ಕೂಡ. ಇಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಯೋಚನೆ ಮಾಡ್ತಾಯಿದ್ದೀನಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನನಗೆ ಒಂದು ಸ್ವಲ್ಪ ಸಾಲ್ಟ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ನೆಕ್ಸ್ಟ್ ಡೇ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೆ. ಇನ್ನು ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ, ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ